ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಮಹಾರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗಲಿದೆ. ಸೊ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಜನ ಎಲ್ಲ ಜಮಾಯಿಸ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ನಿರೀಕ್ಷಿಸಿ, ಸಾಧ್ಯವಾದ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನು ತಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ನಮ್ಮ ದೇವಸ್ಥಾನದ ಆನೆ ಮುಂದಾಳತ್ವದಲ್ಲಿ ಮಹಾರಥೋತ್ಸವ ಇನ್ನೇನು ಕೆಲವೇ ಕ್ಷಣದಲ್ಲಿ ಜರುಗಲಿದೆ. ಸ್ವಲ್ಪ ಆದಷ್ಟು ದೂರದಿಂದನೇ ವಿಡಿಯೋಗಳು ಮಾಡ್ತೀನಿ. ಬನ್ನಿ ಯಜಮಾನ್ರ, ಯಾವೂರವರು? ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಇದು ನಮ್ಮ ಚಂದದಾರರು. ಇನ್ನೇನು ಮಹಾರಥೋತ್ಸವ ಇನ್ನೇನು ಕೆಲವೇ ಕ್ಷಣದಲ್ಲೇ ಜರುಗಲಿದೆ. ಅಲ್ಲಿ ತನಕ ಮಹಿಳೆಯರ ಡ್ಯಾನ್ಸ್ ನೋಡೋಣ ಬನ್ನಿ. ಸಖತ್ತ ಮಾಡ್ತಾರೆ ಡ್ಯಾನ್ಸು ನೋಡಿ ಇಲ್ಲಿ. ಖುಷಿ ವಿಚಾರ ಏನಪ್ಪ ಅಂದರೆ, ನಾನು ಎಲ್ಲೇ ನಿಂತ್ಕೊಂಡ್ರು ನಮ್ಮ ಚಂದಾದಾರರು ಬಂದು ಗುರುತಿಸ್ತಾರೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವ ಜರುಗಲಿದೆ. ಮಹಾರಥೋತ್ಸವ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ದಯವಿಟ್ಟು ನಿರೀಕ್ಷಿಸಿ. ಮಹಾರಥೋತ್ಸವದ ಪೂಜಾ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಜರುಗುತ್ತಿದೆ. ನಿಮ್ಮೆಲ್ಲರ ಸಹಕಾರ ಮುಖ್ಯ. ಸ್ವಲ್ಪ ಅವ್ರು ಕೆಲ್ಸ್ಕೊಂಡು ಏನು ಉಪಕಾರ ಇಲ್ಲ ಅವ್ರಿಗೂ. ಸ್ಕೂಲ್ ಮಕ್ಕಳಿಗೆ ಏನು ಕೊಟ್ರಪ್ಪ ಅವರು? ಓದೋಕ್ಕೂ ಕೊಡಲ್ಲ. ಈ ಬಸ್ ಮುಂಚೆ ಸಂಜೆ ಹೇಳ್ತಾರೆ ಅವರೆಲ್ಲಿ ಯಾರನ್ನೂ ಕಟ್ಕೋದ್ರ. ದೇವಸ್ಥಾನ ಪತ್ನಿ ಅಂತಾರ, ದೇವ್ರನ್ನ ಹೆಸರು ಹೇಳ್ತಾರ ಅಷ್ಟೇ. ಮಾದೇಶ್ವರ ಅನ್ಬಾರ್ದು ಒಟ್ಟೆ ಆ ಕೆಲಸ ಮಹಾರಥೋತ್ಸವ ಓಡ್ತಾ ಇದೆ. ಸೊ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಸೊ ನಮ್ಮ ಆನೆ ಮೂವ್ ಆಯಿತು ಅಂದರೆ ಮಹಾರಥೋತ್ಸವ ಮೂವ್ ಆಗುತ್ತೆ ಅಂತ ಅರ್ಥ. ನೋಡಿ, ತೇರಿನ ಒಳಭಾಗ ಉತ್ಸವ ಮೂರ್ತಿಗೆ ಎಸ್ ಮಹಾರಥೋತ್ಸವ ಜರುಗ್ತಾ ಇದೆ. ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ.
ಮಹಾರಥೋತ್ಸವ ತೇರಿನ ಉತ್ಸವ ಜರುಗುತ್ತಾ ಇದೆ. ದಯವಿಟ್ಟು ಭಕ್ತಾದಿಗಳು ದರ್ಶನವನ್ನ ಕಣ್ತುಂಬಿಕೊಳ್ಳಿ. ನೋಡಿ ಬಹಳ ಸ್ಪಷ್ಟವಾಗಿ ದೇವರ ದರ್ಶನ ಸಿಕ್ಕಿದೆ. ಕಣ್ತುಂಬಿಕೊಳ್ಳಿ ನೋಡಿ. ಎಲ್ಲರೂ ಒಳ್ಳೇದು ಮಾಡಿ ಮುಂದೆ ಬಂದ್ಬಿಡಿ. ಮಲೆ ಮಾದೇಶ್ವರ ಸ್ವಾಮಿಯವರ ಮಹಾರಥೋತ್ಸವ ಬಹಳ ವಿಜೃಂಭಣೆಯಲ್ಲಿ ಜರುಗುತ್ತಿದೆ. ದಯವಿಟ್ಟು ಮುಂದೆ ಬನ್ನಿ, ಒಂದು ಜೊತೆ ಮುಂದೆ ಬಂದ್ಬಿಡಿ. ಅದ್ಭುತ 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 ಅದ್ಭುತ. ಇಲ್ಲಿ ಮುಂದೆ ನಿಂತವ್ರ ಕತೆ ಫಿನಿಶು, ಏನು ಮಾಡಕ್ಕಾಗಲ್ಲ. ಬಾಳೆನ ಏಟು ಸರಸರೇ ಬೀಳ್ತದ. ವಾಟ್ ಆ ಫಿನಿಶಿಂಗ್, ವಾಟ್ ಆ ಫಿನಿಶಿಂಗ್, ಸೂಪರ್ ಸೂಪರ್. ನೋಡಿಯಪ್ಪ ಕಣ್ ತುಂಬ್ಕೊಳ್ಳಿ. ಯಾವ ಊರವರು ಸರ್? ನಾವು ಯಳಂದೂರು. ಇದೊಂದು ವಿಡಿಯೋ ಹಾಕ್ತೀನಿ ನೋಡಿ. ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ತೇರು ಮೂವ್ ಆಯಿತು. ಸೊ ಎಲ್ಲ ಭಕ್ತಾದಿಗಳೆಲ್ಲ ಹೋಗಿ ಬಸ್ ಸ್ಟ್ಯಾಂಡ್ ಸೇರಿಬಿಡ್ತಾರೆ. ಈಗ ಎಷ್ಟು ರಸ್ ಆಗ್ತಾರೆ ಅಂದರೆ ಸೀಟ್ಗೋಸ್ಕರ ಪರಿತಪಿಸ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಬಸ್ಗಳು ರೆಡಿಯಾಗಿ ನಿಂತಿದೆ. ಆದ್ರೂ ಜನ ಸ್ವಲ್ಪ ಸಮಯ ಕೊಟ್ಟರೆ ತುಂಬ ಅನುಕೂಲ. ಅರ್ಥ ಆಯ್ತಾ? ಇವರು ಸಮಯ ಕೊಡೋದಿಲ್ಲ. ಏನು ಮಾಡ್ತಾರೆ, ಏಕಾಏಕಿ ಹೋಗಿ ಎಲ್ಲ ತುಂಬಿಕೊಂಡು ಆ ಸೀಟ್ ಒಳಗೆ ನುಗ್ಗೋದು, ಆ ಕಿಟಕಿ ಒಳಗೆ ನುಗ್ಗೋದು, ಹಿಂಗೆಲ್ಲ ಮಾಡ್ತಾರೆ. ಸೊ ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ವಾವ್, ಈ ಹಣ್ಣು ಜವನ ಎಸ್ತು ಬಿಟ್ರೆ ಆಯ್ತು, ಇವ್ರದ್ದು ಮುಗೀತು ಅಂತ ಅರ್ಥ ಅಲ್ಲಿಗೆ. ನೋಡಿ ತೇರಿನ ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗ್ತೈತೆ ಈಗ.
ರುದ್ರಾಕ್ಷಿ ವಾಹನ ಮಹಾದೇಶ್ವರರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಖಂಡಿತ ಅಣ್ಣ, ಒಂದು ವಿಡಿಯೋ ಬರುತ್ತೆ ನೋಡಿ ಅಣ್ಣ. ತೇರಿನ ಉತ್ಸವ ಮುಕ್ತಾಯ ಆಗಿದೆ. ಸ್ವಾಮಿಯರ ಸನ್ನಿಧಾನದ ಮಹಾರಥೋತ್ಸವದ ಒಂದಷ್ಟು ವಿಡಿಯೋಗಳನ್ನು ಅರ್ಪಣೆ ಮಾಡಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ, ಭಗವಂತನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳ ಒಂದು ಸಹಕಾರ ಪ್ರೋತ್ಸಾಹ ಇರಲಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ತಪ್ಪನಲ್ಲಿ ಬರುತ್ತೆ ಎಲ್ಲರಿಗೂ ಕೂಡ ಆಳುಗಳ ಮುಖಾಂತರ ಬರಬೇಕು. ತಪ್ಪನಲ್ಲಿ ಬರುತ್ತೆ ಎಲ್ಲರಿಗೂ ಆಳುಗಳ ಮುಖಾಂತರ ಬರಬೇಕು. ಅಜ್ಞೋತ್ಸವ ಎಲ್ಲರಿಗೂ ಆಳುಗಳ ಮುಖಾಂತರ ಬರಬೇಕು. ಅಜ್ಞೋತ್ಸವ ಎಲ್ಲರಿಗೂ ಆಳುಗಳ ಮುಖಾಂತರ ಬರಬೇಕು.